ರಾವಣನು ಸಾಯುವ ಮೊದಲು ಲಕ್ಷ್ಮಣನಿಗೆ ಒಂದು ರಹಸ್ಯ ಹೇಳಿದ್ದನು. ಆ ಮಾತು ಕೇಳಿದ ಬಳಿಕ ರಾಮನಿಗೂ ಕ್ಷಣಕಾಲ ಮೌನವಾಗಿತ್ತು. ರಾವಣನು ಕೇವಲ ರಾಕ್ಷಸನಲ್ಲ, ಅವನು ಮಹಾನ್ ಶಿವಭಕ್ತ, ಅತ್ಯಂತ ಬುದ್ಧಿವಂತ ರಾಜ ಮತ್ತು ವೇದಗಳ ಮಹಾಪಂಡಿತ ಕೂಡ ಆಗಿದ್ದನು. ಆದರೆ ಅವನ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು. ಕುರುಕ್ಷೇತ್ರವಲ್ಲ, ಲಂಕೆಯ ಯುದ್ಧಭೂಮಿ ರಕ್ತದಿಂದ ಕೆಂಪಾಗಿತ್ತು. ಕೊನೆಗೆ ರಾಮನ ಬಾಣ ರಾವಣನ ಎದೆಯನ್ನು ಭೇದಿಸಿತು. ರಾವಣನು ನೆಲಕ್ಕೆ ಬೀಳುತ್ತಿದ್ದಂತೆ ರಾಮನು ಲಕ್ಷ್ಮಣನಿಗೆ ಹೇಳಿದನು, ಹೋಗು, ಅವನಿಂದ ಜೀವನದ ಕೊನೆಯ ಜ್ಞಾನವನ್ನು ಕಲಿತು ಬಾ. ಲಕ್ಷ್ಮಣನು ರಾವಣನ ತಲೆಯ ಬಳಿ ನಿಂತನು, ಆದರೆ ರಾವಣ ಮೌನವಾಗಿದ್ದನು. ನಂತರ ರಾಮನು ಹೇಳಿದನು, ಜ್ಞಾನಿಗಳ ಬಳಿಗೆ ಹೋದಾಗ ಅವರ ಪಾದದ ಬಳಿ ನಿಲ್ಲಬೇಕು. ಅದನ್ನು ಕೇಳಿ ಲಕ್ಷ್ಮಣನು ರಾವಣನ ಪಾದದ ಬಳಿ ಕುಳಿತನು. ಆಗ ರಾವಣನು ನಿಧಾನವಾಗಿ ಹೇಳಿದನು, ಒಳ್ಳೆಯ ಕೆಲಸವನ್ನು ಎಂದಿಗೂ ತಡಮಾಡಬೇಡ, ಕೆಟ್ಟ ಕೆಲಸವನ್ನು ಸಾಧ್ಯವಾದಷ್ಟು ಮುಂದೂಡು. ನಾನು ರಾಮನ ಶಕ್ತಿಯನ್ನು ತಿಳಿದಿದ್ದರೂ ಅಹಂಕಾರದಿಂದ ಸೀತೆಯನ್ನು ಹಿಂತಿರುಗಿಸಲಿಲ್ಲ. ಅದೇ ನನ್ನ ನಾಶಕ್ಕೆ ಕಾರಣವಾಯಿತು. ಆ ದಿನ ಶತ್ರುವಾಗಿದ್ದರೂ ರಾಮನು ರಾವಣನಿಗೆ ಗೌರವ ನೀಡಿದನು, ಏಕೆಂದರೆ ಜ್ಞಾನ ಮತ್ತು ಭಕ್ತಿಯಿದ್ದರೂ ಅಹಂಕಾರ ಮನುಷ್ಯನನ್ನು ಹೇಗೆ ನಾಶ ಮಾಡುತ್ತದೆ ಎಂಬುದಕ್ಕೆ ರಾವಣನೇ ದೊಡ್ಡ ಉದಾಹರಣೆ. ಶಕ್ತಿ ಇದ್ದರೂ ವಿನಯ ಇಲ್ಲದಿದ್ದರೆ ಅಂತ್ಯ ರಾವಣನಂತೆಯೇ ಆಗುತ್ತದೆ. ರಾವಣನು ಖಳನಾಯಕನ ಅಥವಾ ಮಹಾಜ್ಞಾನಿಯ? ಕಾಮೆಂಟ್ ಮಾಡಿ ತಿಳಿಸಿ.